ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರ್ಮುಜ್ ಯುದ್ಧದ ಬೆನ್ನಲ್ಲೇ ಈಗ ರಾಜ್ಯಕ್ಕೆ ಹೆಚ್ಚಿದ ಗ್ಯಾಸ್ ಗಂಡಾಂತರ. ರಾಯಚೂರಲ್ಲಿ ಅಡುಗೆ ಅನಿಲಕ್ಕಾಗಿ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಹರ್ಮುಜ್ ಯುದ್ಧ ರಾಜ್ಯಕ್ಕೆ ಮತ್ತೆ ಗ್ಯಾಸ್ ಗಂಡಾಂತರ ಜಾಸ್ತಿ ಆಗಿದೆ. ರಾಯಚೂರಲ್ಲಿ ಅಡುಗೆ ಅನಿಲಕ್ಕಾಗಿ ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ. ಕಳೆದ 1 ತಿಂಗಳಿನಿಂದ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ರಾತ್ರಿ 11 ಗಂಟೆಯಿಂದ ಈವರೆಗೂ ಕೂಡ ಗ್ರಾಹಕರು ಕೂಡ ಕ್ಯೂ ನಿಂತಿದ್ದಾರೆ. ಇನ್ನು ಸಿಂಧನೂರು ತಾಲೂಕಿನ ಸಾಲಗುಂದ ಗ್ರಾಮದಲ್ಲಿ ಸಾಲುಗಟ್ಟಿ ಕ್ಯೂ ನಿಂತಿರುವಂತದ್ದು. ಸಿಲಿಂಡರ್ಗಾಗಿ ಕ್ಯೂ ನಿಂತಿರುವ 2,000ಕ್ಕೂ ಹೆಚ್ಚು ಜನ. ಇನ್ನು ಗ್ಯಾಸ್ ಅಭಾವದಿಂದ ಈಗ ರಾತ್ರಿ 11 ಗಂಟೆಯಿಂದ ಅಲ್ಲಿನ ಜನರು ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ಇರಾನ್ ಇಸ್ರಾಯೇಲ್ ಯುದ್ಧದ ಬೆನ್ನಲ್ಲೇ ಈಗ ಗ್ಯಾಸ್ ಅಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಾಯಿತು, ಮೈಸೂರಾಯಿತು, ಮೊನ್ನೆ ಯಾದಗಿರಿ ಆಯಿತು, ಕಲಬುರಗಿ ಆಯಿತು, ಈಗ ರಾಯಚೂರಿನಲ್ಲಿಯೂ ಕೂಡ ಈಗ ಅನಿಲಕ್ಕಾಗಿ ಅಡುಗೆ ಅನಿಲಕ್ಕಾಗಿ ಗ್ಯಾಸ್ಗಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸಾಲುಗಟ್ಟಿ ಗ್ಯಾಸ್ಗಾಗಿ ಜನರು ನಿಂತಿರುವಂತದ್ದು. ರಾತ್ರಿ 11 ಗಂಟೆಯಿಂದ ಕ್ಯೂ ನಿಂತಿರುವ ಗ್ರಾಹಕರು ಕೂಡ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಹರ್ಮುಜ್ ಬಂದ್ನಿಂದ ಭಾರತಕ್ಕೆ ತೈಲ ಕಂಟಕವಾಗಿದೆ. ರಾಜ್ಯದಲ್ಲಿ ಮುಂದುವರಿದ ಆಟೋ ಚಾಲಕರ ಪರದಾಟ. ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಅಭಾವದಿಂದ ಚಾಲಕರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಅಲ್ಲಿ ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದ್ರೆ ಪಾಪ ಇಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಅಭಾವದಿಂದ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ರಾಜಾಜಿನಗರದ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಮುಂದೆ ಸಾಲುಗಟ್ಟಿ ಕ್ಯೂ ನಿಂತಿರುವಂತದ್ದು. ಬೆಳಗ್ಗೆಯಿಂದಲೇ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಇನ್ನು ಒಂದು ಸಲ ಆಟೋ ಗ್ಯಾಸ್ಗಾಗಿ 3-4 ಗಂಟೆ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಅಲ್ಲಿ ಪ್ರತಿ ಲೀಟರ್ LPG ಆಟೋ ಗ್ಯಾಸ್ಗೆ 89.52 ರೂಪಾಯಿ, ಪ್ರತಿ ಆಟೋಗೆ 700 ರೂಪಾಯಿ ಗ್ಯಾಸ್ ಮಾತ್ರ ಇಲ್ಲಿ ಪೂರೈಕೆ ಆಗ್ತಾ ಇದೆ. ಹಾಗಾದ್ರೆ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಸ್ಟಾಕ್ ಖಾಲಿಯಾಗಿ ಆತಂಕಗೊಂಡಿದ್ದ ಚಾಲಕರು. ಸರ್, ಗ್ಯಾಸ್ ಸಮಸ್ಯೆನೇ ಇನ್ನೇನಿಲ್ಲ ಸರ್. ಗ್ಯಾಸ್ ಸಮಸ್ಯೆ ತುಂಬಾ ಆಗ್ಬಿಟ್ಟಿದೆ. ನಮ್ಗಂತೂ ಜೀವನ ನಡೆಸೋದೇ ಕಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ಇದಿರೋದು ಒಂದೇ ಬಂಕ್ ನಮ್ಮ ಏರಿಯಾಗಿಲ್ಲಿ. ಅಲ್ಲಿ ಒಂದು ಪ್ರಕಾಶ್ ನಗರದಲ್ಲಿ ಆಗ್ತಾ ಇದ್ರು, ಅವ್ರದ್ದು ಗ್ಯಾಸ್ ಬರ್ತಾ ಇಲ್ಲ. ಶಿವನಹಳ್ಳಿನಲ್ಲಿ ಆಗ್ತಾ ಇದ್ದಾರೆ 100 ರೂಪಾಯಿ ರೇಟು. ಕಾಟನ್ ಪೇಟೆ ಆಗ್ತಾ ಇದ್ದಾರೆ 105 AGS ಕಂಪನಿದು. ಅವ್ರ ಮನ್ಸಿಗೆ ಬಂದಂಗೆ. ಶೇಷಾದಿಪುರಂನಲ್ಲಿ 120 ಒಂದೊಂದು ರೇಟು. ಇವ್ರು ಮಾತ್ರ ಇದು ಕರೆಕ್ಟಾಗಿ ಅವತ್ತಿಂದಾನು ಒಂದೇ ಬೆಲೆನಲ್ಲಿ ಇವರು. ಸರ್, ಬೆಳಿಗ್ಗೆ 6:30 ಇಷ್ಟೊತ್ತಾಯ್ತು, ಗ್ಯಾಸ್ ಇಲ್ಲ. ಬಹಳ ಹಿಂಸೆ, ನಮಗೆ ತೊಂದರೆ ಆಗ್ತಾ ಇದೆ. ನೀವು ಇದಕ್ಕೆ ಬಗೆಹರಿಸಬೇಕು. ಸರ್ಕಾರ ಏನು ತೀರ್ಮಾನ ತಗೊಂಡು ಅದನ್ನು ಏನು ನಮಗೆ ಗ್ಯಾಸ್ ಬರೋ ತರ ಮಾಡಿ. 3 ಅವರ್ 4 ಅವರ್ ಆಗ್ತಾ ಇದೆ. ಆದಾಯ ಕೂಡ ಕಡಿಮೆ ಆಗಿದೆ. ಜೀವನ ಹೇಗೆ ನಡೆಸ್ತಾ ಇದ್ದೀರಿ ಸರ್? ತುಂಬಾ ಕಷ್ಟ ಇದೆ. ಅದರಿಂದನೇ ನಮಗೆ ಅವರು ಸರ್ಕಾರನೇ ತೀರ್ಮಾನ ಮಾಡಬೇಕು ನಮಗೆ. ಸರ್, ಬೆಳಿಗ್ಗೆ 6:30 ಇಷ್ಟೊತ್ತಾಯ್ತು, ಗ್ಯಾಸ್ ಇಲ್ಲ. ಬೆಂಗಳೂರಿನಲ್ಲಿ ಏನು ಆಟೋ LPG ಗ್ಯಾಸ್ಗಾಗಿ ಆಟೋ ಚಾಲಕರು ಕಳೆದ 2-3 ವಾರಗಳಿಂದ ಪರದಾಡ್ತಾ ಇದ್ದಾರೆ. ಆದರೆ ಇವರಿಗೆ ಇನ್ನೂ ಕೂಡ ಏನು ಸರಿಯಾಗಿ ಏನು ಬೇಡಿಕೆಗೆ ತಕ್ಕಂತೆ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಸದ್ಯ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ನಲ್ಲಿ ಕೂಡ ಕಿಲೋಮೀಟರ್ ಗಂಟಲೆ ಏನು ಆಟೋ ಚಾಲಕರು ಏನು ನಿಂತಿದ್ದಾರೆ. ಸದ್ಯ ಅದೇ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ನಲ್ಲಿದ್ದೇನೆ. ತೋರಿಸ್ತಾ ಹೋಗ್ತಾರೆ ದೃಶ್ಯ ಯಾವ ರೀತಿ ಇದೆ ಅಂತ. ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ. ನಿನ್ನೆ ಏನೋ ಮಧ್ಯಾಹ್ನ ಗ್ಯಾಸ್ ಸ್ಟಾಕ್ ಖಾಲಿಯಾಗಿತ್ತು, ಹೀಗಾಗಿ ಶಾಕ್ ಅನ್ನ ಕೊಟ್ಟಿದ್ರು. ಈಗ ಮತ್ತೆ ಬೆಳಗ್ಗೆಯಿಂದಲೇ ಒಂದು ಗ್ಯಾಸ್ ಅನ್ನ ಸ್ಟಾಕ್ ಬಂದಿರೋದ್ರಿಂದ ಸರಿಯಾಗಿ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡ್ತಾ ಇಲ್ಲ. ಕೇವಲ 700 ರೂಪಾಯಿ ಗ್ಯಾಸ್ ಮಾತ್ರ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಏನೋ ಶಾಕ್ ಎದುರಾಗಿತ್ತು. ಈಗ ಸದ್ಯ 89.52 ರೂಪಾಯಿಗಷ್ಟು 1 ಲೀಟರ್ಗೆ ಗ್ಯಾಸ್ ಅನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಒಂದ್ಸಲ ಗ್ಯಾಸ್ ತುಂಬಿಸಿಕೊಳ್ಳಬೇಕಾದ್ರೆ 3-4 ತಾಸುಗಳ ಏನು ಕ್ಯೂನಲ್ಲಿ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 2-3 ವಾರಗಳಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾತ್ರ ಹೇಳುತ್ತೆ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ಏನು ಗ್ರೌಂಡ್ ಲೆವೆಲ್ ಅಲ್ಲಿ ಬಂದು ನೋಡಿದ್ರೆ ಇನ್ನು ಸಮಸ್ಯೆ ಮಾತ್ರ ಬಗೆಹರ್ತಾ ಇಲ್ಲ. ಕೆಲವು ಖಾಸಗಿ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಇನ್ನು ಕೆಲವು
ಸರ್ಕಾರಿ ಗ್ಯಾಸ್ ಬಂಕ್ಗಳೇನಿದೆ ಅದು ಓಪನ್ ಇವೆ. ಆದರೆ ಎಲ್ಲಿ ಓಪನ್ ಇರುತ್ತೋ ಅಲ್ಲೇ ಕೂಡ ಆಟೋ ಚಾಲಕರು ಮುಗಿ ಬೀಳ್ತಿದ್ದಾರೆ. ಯಾಕೆಂದ್ರೆ ಕೆಲವು ಗ್ಯಾಸ್ ಸ್ಟಾಕ್ಗಳು ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಹಾಗಾಗಿ ಎಲ್ಲಿ ಓಪನ್ ಇರುತ್ತೋ ಅಲ್ಲಿ ಗ್ಯಾಸ್ ತುಂಬಿಸ್ಕೊಳ್ಳೋಣ ಹೋಗೋಣ ಅಂತ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಕೂಡ ನಿಂತಿದ್ದಾರೆ. ಒಂದ್ಸಲ ಹಾಕ್ಸ್ಕೊಳ್ಬೇಕಾದ್ರೆ 3-4 ತಾಸು ನಿಲ್ಬೇಕು. ಅದರಲ್ಲೂ ಪೀಕ್ ಅವರ್ನಲ್ಲಿ ಗ್ಯಾಸ್ಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಬೆಳಗ್ಗೆ ಒಂದು ಆದಾಯ ಮಾಡ್ಬೋದು ಒಂದು ಪ್ಯಾಸೆಂಜರ್ ಹೊಡೆದು. ಆದರೆ ಎಲ್ಲ ಒಂದ್ ಕಡೆ ಇವಾಗ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಈ ಆಟೋ ಚಾಲಕರು ಸಮಸ್ಯೆಗೆ ಪರಿಹಾರನ ನೀಡಬೇಕಂತ ಪ್ರತಿಭಟನೆ ಕೂಡ ಆಗ್ತಾ ಇದೆ. ನಿನ್ನೆ ಆಮ್ ಆದ್ಮಿ ಪಕ್ಷದವರು ಪ್ರತಿಭಟನೆಯನ್ನ ಮಾಡಿದ್ರು. ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ಅವರಿಗೆ 15,000 ರೂಪಾಯಿಯನ್ನ ಪರಿಹಾರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡ್ಬೇಕಂತ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಎಲ್ಲೊಂದ್ ಕಡೆ ಆ ಪ್ರತಿಭಟನೆಗೂ ಸರ್ಕಾರ ಇನ್ನ ಯಾವುದೇ ಸ್ಪಂದನೆಯನ್ನ ನೀಡಿಲ್ಲ. ಕಳೆದ 2-3 ವಾರಗಳಿಂದ ಇದೇ ಪರಿಸ್ಥಿತಿ ಸದ್ಯ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ಈ ಬೆಂಗಳೂರಿನಲ್ಲಿ ರಾಜಾಜಿನಗರ ಒಂದೇ ಅಲ್ಲ, ಈ ರಾಜಾಜಿನಗರದ ಸುತ್ತಮುತ್ತ ಏರಿಯಾ ಮಲ್ಲೇಶ್ವರಂ ಇರಲಿ, ಶೇಷಾದ್ರಿಪುರಂ, ಮತ್ತೆ ಬಸವೇಶ್ವರ ನಗರ, ಹೀಗೆ ಯಶವಂತಪುರ, ಹೀಗೆ ಎಲ್ಲಾ ಏರಿಯಾಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಒಂದು ಸಾಲ್ಯೂಷನ್ ಅಂತ ಕಾಣ್ತಾ ಇಲ್ಲ. ಸರ್ಕಾರ ಮಾತ್ರ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಆದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ. ಹೀಗಾಗಿ ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 2-3 ವಾರಗಳಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದ್ಸಲ ಗ್ಯಾಸ್ ತುಂಬಿಸ್ಕೊಳ್ಬೇಕಾದ್ರೆ 3-4 ತಾಸು ನಿಲ್ಬೇಕು. ಆಟೋ ಚಾಲಕರು ಒಂದು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದಾಯ ಕೂಡ ಕಡಿಮೆ ಆಗ್ತಾ ಇದೆ. ಜೀವನ ನಡೆಸುವುದು ಹೇಗೆ ಅನ್ನೋದನ್ನ ಪ್ರಶ್ನೆ ಮೂಡ್ತಾ ಇದೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಸರ್ಕಾರ ಬ್ರೇಕ್ ಆಗುತ್ತಾ, ಹಾಗಾದ್ರೆ ಅಲ್ವಾ ಇನ್ನು ಇದೇ ರೀತಿ ಮುಂದುವರಿಸುತ್ತಾ ಅನ್ನೋದನ್ನೇ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.